ನಾನು ನಿಮ್ಮ ರಜತ್ ತಾರಗೌಡ. Tracking with backwater and Bhadra. Rajat versus Amrish. Bro, vamos. ನಲಿದು ನಲಿದು ಬಾರೆ ಕುಡಿಯುವ ನಿನ್ನ ಮೇಲೆ ಜೀವ ಕಂಡವರೇ ಜೀವಕ್ಕೆ ಒಂದೇ ಒಂದು ಸಾರಿ ಮುಂದೆ ಬಾರೆ ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡೆನು ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು ಪಂಚರಂಗಿನ ಶಂಕರ ಚಾ ತಿನ್ಲೆ ಹೇಳ ಬೇಗ. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊರಗವ್ವ ಚೆನ್ನಬೇಕ ತಂದೆ ನಾ ತಂಗಿ ನೀರಿಗೆ ಬಂದೆ ಕುಣಿದು ಕುಣಿದು ಚಲವೇತಗೆ ಎಲ್ಲರೆದು ನಾನು ಹೋಗಿ ಮನೆಗೆ ಮಾಡುವೆ ನನ್ನಂತ ಕಂಡಿದ್ದ ಸೋಲೋಕೆ ಆಸೆ ನಿನಗೆ. ನಮ್ಮ ಟ್ರೆಕ್ಕಿಂಗ್ ಪ್ಲೇಸ್ ನ ಭದ್ರಾ ಡ್ಯಾಮಿನ ನೀರಿನ ದಾರಿ ತುಂಬಾ ಸೊಗಸಾಗಿದೆ. ಬರೀ ಹೌಸ್ ಆಗಿ ಹೇಳ್ತಿದ್ರೆ ನೀನು மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. ಆರೋ ಯಪ್ಪ ಮಳೆ ಹಾಗೆ
ನಾವು ಭದ್ರಾ ಡ್ಯಾಮ್ ನೀರು ಸಾಕ್ತಾ ಇದ್ದೇವೆ. ಮೊದಲು ನಾವು ಬಂದಾಗ ನೀರು ಕಾಣ್ತಿರಲ್ಲ, ಗುಡ್ಡಗಳ ಕಾಣ್ತಿದ್ರು ಜಾಸ್ತಿ. ಈಗ ಮಳೆ ಜಾಸ್ತಿ ಬಂದಿರೋದ್ರಿಂದ ನೀರು ಬಂದಿದೆ, ನಾವು ನೋಡ್ತಾ ಇದ್ದೇವೆ. ಜನನು ಸ್ವಲ್ಪ ಜಾಸ್ತಿನೇ ಕಾಣ್ತಾ ಇದ್ದಾರೆ, ಸ್ವಲ್ಪ ಡೇಂಜರಸ್ ಪ್ಲೇಸ್. ಇದ್ದೇವೆ ಟ್ರಕ್ಕಿಂಗ್ ವಿಭಾಗದಲ್ಲಿ ಪ್ರಥಮ MPD ಎಲ್ಲ ಹುಡುಗರ ತಂಡ. ಎಲ್ಲರೂ ಟ್ರಕ್ಕಿಂಗ್ ಮಾಡಬೇಕಾದ ಒಂದು ಅಮೋಘವಾದ ಸ್ಥಳ ಇದೆ ನಮ್ಮ ಭದ್ರಾ ನೀರು ಅಂತ ಹೇಳ್ಬೋದಾಗಿದೆ. ನಾನು ನಂದಿನಿ ಬೆಂಗಳೂರು ಬಂದೀನಿ, ಪಿಜಿಲಿ ಓದಿನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ಸುತ್ತೀನಿ, ಬಂದಿತ್ತು ಬೆಲ್ಲ ಮನೆ ಕಳಿಸ್ತೀನಿ. ನಾವಲ್ಲಿ ಕಾಣ್ತಾ ಇದ್ದೇವೆ, ಅವರೆಲ್ಲ ಟ್ರಕ್ಕರ್ಸ್ ಅಲ್ಲ, ಮೋಸ್ಟ್ಲಿ ಎಲ್ಲ ಮೀನುಗಾರರು ಅನ್ಸತ್ತೆ. ಎಲ್ಲ ಗಾಣ ಹಾಕಿ ಮೀನು ಹಿಡಿತಾ ಇದ್ರು. ಬಟ್ ನಾವಿಲ್ಲಿ ಜಾಲಿ ಮಾಡ್ಬೇಕಂತ ಹಾಸ್ಟೆಲಲ್ಲಿ ಊಟ ಜಾಸ್ತಿ ತಿಂದ್ವಲ್ವಾ, ಕರಗಿಸ್ಬೇಕಂತೇಳಿ ಟ್ರೆಕ್ಕಿಂಗ್ ಬಂದಿದ್ದೀವಿ. ಎಲ್ಲ ಗಾಣ ಹಾಕೊಂಡು ಮೀನು ಹಿಡಿತಾ ಇದ್ರು. ಮೀನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಸಂಜೆ ತನಕ ರಜಾ ಅಲ್ವಾ, ಮಕ್ಳನ್ನ ಕರ್ಕೊಬಂದು ಮೀನು ಹಿಡಿತವ್ರೆ. ಹುಷಾರ್ ಕಣೋ, ಡ್ಯಾಮಲ್ಲಿ ನೀರು ಜಾಸ್ತಿ ಐತೆ, ನೀನು ಬಿದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಮಳೆಯಲ್ಲೂ ಸಹ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಗೆಳೆಯರೆ. ನಮ್ಮ ಲೀಡರ್ ಪವನ ಬಿ ಚಳ್ಳಕೆರೆಯಿಂದ ಬಂದವನೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ಇಡೀ ಕರ್ನಾಟಕದ ಮೂಲೆ ಮೂಲೆಯ ಎಲ್ಲ ವಿದ್ಯಾರ್ಥಿಗಳಿಲ್ಲಿದೆ. ಗದಗ, ಶಿವಮೊಗ್ಗ, ಬಳ್ಳಾರಿ, ಕೊಪ್ಪಳ, ವಿಜಯನಗರ, ಚಿಕ್ಕಮಗಳೂರು, ಹೊಸಪೇಟೆ, ಶಿವಮೊಗ್ಗ, ಶಿಕಾರಿಪುರ, ಕೃಪೆಯಿಂದ ಬಂದ ಯುವಕ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಫೋಟೋಗ್ರಾಫರ್ ಪವನ್ ಜೊತೆ ಓ ಮೈ ಗಾಡ್, ಗಾಳಿ ಬಿಸ್ತಿದೆ. ಫೋಟೋ ಶೂಟಲ್ಲಿ ನಮ್ಮ ಶಂಕರನ್ನ ಅವ್ರ ಕಡೆ ನೀರು ಕಮ್ಮಿ ಇರೋದ್ರಿಂದ ಅಲ್ಲಿ ಫೋಟೋ ತೆಗೆದು ಕಳಿಸೋದು. ಸ್ನೇಹಿತರೆ, ನಾವು ನೋಡ್ಬೋದಾಗಿದೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿಗೆ ಸೇರಿದಂಥ ಭದ್ರಾ ಡ್ಯಾಮ್. ಇದು ಹಿನ್ನೀರು ಡ್ಯಾಮ್ನ ಗೇಟ್. ಇದು ಭದ್ರಾ ಡ್ಯಾಮ್ನ ಹಿನ್ನೀರು. ಎನ್ನಾರ್ಪುರದಿಂದ ಲಕ್ಕೋಳ್ಳಿ BRP ತನಕ ಕೊಡುವಂಥ ಡ್ಯಾಮ್ ಇದೆ. ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ಫುಲ್ಲು ಮಳೆ ಹೊಡಿತಿದೆ, ಗಾಳಿ ಹಂಗೆ ಬೀಸ್ತಿದೆ. ಎಲ್ಲ ಗ್ಯಾಂಗಲ್ಲಿ ಒಬ್ಬ ಇರ್ತಾನಂತಲ್ಲ, ಮೂಲ ಜತ್ರೆ ಇಟ್ಕೊಂಡು ಮಳೆ ಇದ್ದವನು, ಅವನೇ ಇವನು ಬೀರ ಕೂತ್ಕೊಂಡು ಪ್ರಕೃತಿ ಸೌಂದರ್ಯನ ಸವಿತಾ ಇದ್ದಾನೆ. ಈ ಗಾಳಿ ಬೀಸ್ತಿದೆ ಗೆಳೆಯರೆ. ನಾವು ಭದ್ರಾ ಹಿನ್ನೀರನ್ನ ಈ ಸ್ಥಳದ ಬಗ್ಗೆ ತಿಳ್ಕೊಳೋದಾದರೆ, ನಾವು ಆ್ಯಕ್ಚುಲಿ ಇವಾಗ ಕುವೆಂಪು ಯೂನಿವರ್ಸಿಟಿಯಿಂದ ಬಂದಿದ್ದೀವಿ. ಕುವೆಂಪು ಯೂನಿವರ್ಸಿಟಿಯಿಂದ ಕೇವಲ 1-2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ನಾವು ನಮ್ಮ ಫ್ರೆಂಡ್ಸ್ ಸೋಮವಾರ ಮನೆ ಹತ್ರ ಎಲ್ಲ ಬೈಕ್ಗಳನ್ನ ನಿಲ್ಲಿಸಿ ಅಲ್ಲಿಂದ ವಾಕ್ ಮಾಡಿಕೊಂಡು ಟ್ರಕ್ಕಿಂಗ್ ಥರ ಜಾಲಿಯಾಗಿ ಹಾಡೆಲ್ಲ ಹೇಳ್ಕೊಂಡು ಈಗ ಬಂದು ಇಲ್ಲಿ ಡ್ಯಾಮ್ನ ನೀರು ಎಷ್ಟಾಗಿದೆ ಅಂತ ನೋಡ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಚೂರು ನೀರಿಲ್ಲ, ಫುಲ್ಲು ಒಣಗೋಗ್ಬಿಟ್ಟಿತ್ತು ಡ್ಯಾಮು. ಈಗ ನೀರು ಬರ್ತಾ ಇದೆ.
ಸಖತ್ತಾಗಿದೆ ವೆದರ್ ಮಾತ್ರ. 2 ಕಿಲೋಮೀಟ್ರ್ ಇದ್ರೂ ಸಹ ನಾವು ವರ್ಕ್ ಜಾಸ್ತಿ ಇದ್ದಿದ್ದೆಲ್ಲ ಬಂದೇ ಇರಲಿಲ್ಲ. ಬಟ್ ಮಳೆಯಲ್ಲಿ ಬಂದು ನೋಡೋಕ್ಕೆ ವೆದರ್ ಸಖತ್ತಾಗಿದೆ. ಇಲ್ಲೆಲ್ಲ ಟೂರಿಸ್ಟ್ ಪ್ಲೇಸಿಗೆ ಹೋಗೋದ್ರ ಬದಲು ನಾವು ಇಲ್ಲೇ ಬಂದಿದ್ದೀವಿ. ಇನ್ನೀರಂದರೆ ಆಲ್ಮೋಸ್ಟ್ ಕೊಪ್ಪ ಸೈಡ್ ಇಷ್ಟು ಮಳೆ ಆಗಿದೆ ನಾವು ತಿಳ್ಕೊಬೋದು. ಅಲ್ಲಿ ನೀರು ಇಲ್ಲಿ ಬಂದು ನಮಗೆ ಸ್ಟೋರ್ ಆಗುತ್ತೆ. ಭದ್ರಾವತಿ ತಾಲೂಕು ಮತ್ತು ಚಿಕ್ಕಮಗಳೂರು ತಾಲೂಕು ಎರಡನ್ನೂ ಡಿವೈಡ್ ಮಾಡಿದ್ರು ತರೀಕೆರೆ ತಾಲೂಕಲ್ಲಿ ಡ್ಯಾಮ್ ಗೇಟ್ಗಳು. ಬಟ್ ನೀರು ಬರೋದು ಮಾತ್ರ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರಪುರ ಮತ್ತು ಕೊಪ್ಪದಿಂದ ಖಾಲಿ ಇದ್ದ ಡ್ಯಾಮ್ ಈಗ ತುಂಬ್ತಾ ಇದೆ. ಕೇವಲ ಬರೀ ಒಂದು 2 ರಿಂದ 3 ವಾರ ಆಗಿರ್ಬೋದು ಅಷ್ಟೇ. ಬಟ್ ಇನ್ನೇನು ಇದೇ ರೀತಿ ಇನ್ನೊಂದು 2 ವಾರ 3 ವಾರ ಮಳೆ ಬಂದರೆ ಆಲ್ಮೋಸ್ಟ್ ಡ್ಯಾಮ್ ತುಂಬ ಅನ್ಸುತ್ತೆ. ಲಾಸ್ಟ್ ಟೈಮ್ ಸಹ ಡ್ಯಾಮ್ ಓಪನ್ ಆಗಿಲ್ಲ. ಡ್ಯಾಮ್ ಓಪನ್ ಆಗಿ ಆಲ್ಮೋಸ್ಟ್ 2 ವರ್ಷ ಆಯಿತು. ಡೇಟು ಈ ವರ್ಷ ತುಂಬಿದ್ದೀರಲ್ಲಿ ನೆಕ್ಸ್ಟ್ ಇಯರ್ ಓಪನ್ ಮಾಡ್ಬೋದು ಅನ್ನೋ ಅನಿಸ್ತಿದೆ. ನಮ್ಮ ತುಮಕೂರು ಬಸವ ಅವ್ರ ಡ್ಯಾಮು ನೀರು ಹೋಗುತ್ತೆ, ಬಟ್ ಡ್ಯಾಮ್ ಇರುತ್ತೆ. ಹೇಮಾವತಿ ನೀರು ಹರಿಯುತ್ತೆ ನೋಡಿ ಗೆಳೆಯರೆ. ಬಟ್ ಆ ನೀರು ಹುಟ್ಟೋದೇ ನಮ್ಮ ಸ್ಥಳದಿಂದ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜವಳಿ ಗ್ರಾಮದಲ್ಲಿ ಆ ಹೇಮಾವತಿ ನದಿ ಮೂಲ ಮತ್ತೆ ಆ ನೀರು ತುಮಕೂರಲ್ಲಾಗುತ್ತೆ. ಟ್ರೆಕ್ಕಿಂಗ್ನ ಫೋಟೋಗ್ರಾಫರ್ ಪವನ್ ವಿಆರ್ ವಿಜಯನಗರ ಜಿಲ್ಲೆಯಿಂದ ನಾವು ಕುವೆಂಪು ಯೂನಿವರ್ಸಿಟಿ ಕರ್ಸ್ಕೊಂಡಿದ್ದೀವಿ. ಎಲ್ಲೋದ್ರೂ ಒಂದೇ ಸ್ಟೈಲಲ್ಲಿ ನಿಲ್ಲುವಂಥ ರಾಯಪ್ಪ, ಮೈಕಲ್ ಜಾಕ್ಸನ್ ರಾಯಪ್ಪ. ಮೋಸ್ಟ್ಲಿ ಇವತ್ತು ಸಹ ಫೀಲಿಂಗ್ ಸ್ಟೇಟಸ್ ಹಾಕೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಡೆಗೂ ಎದ್ದು ಬಂದ ವೀರ. ನಾವು ಏನೋ ನೋಡ್ತಾವೆ, ನೀವೇನೋ ನೋಡ್ತಿದ್ದೀರಾ? ಅರುಂಧತಿ ನಕ್ಷತ್ರ ಮೋಡ ಮಳೆ ಬಿಟ್ರೆ ಇಲ್ಲಿಗೆ ಏನು ಕಾಣ್ತಿಲ್ಲ. ಖರ್ಚು ಮಾಡ್ರಲೇ, ನಮ್ಮ ಶಂಕರ್ ಇರ್ತಾನೆ. ಜನರೇ ಎಲ್ಲರೂ ಬರಬೇಕು, ಜನರೇ ಭದ್ರಾ ಡ್ಯಾಮ್ ನೀರಿಗೆ ಬರಬೇಕು ಜನರೇ. ಫೋಟೋಗ್ರಾಫರ್ ರಾಯಪ್ಪ ಅವ್ರ ಜೊತೆ ವಿಡಿಯೋಗ್ರಾಫರ್ ರಜತ್. ಇಲ್ಲೋ ಮೇಸ್ರಿ ಕಡೆಗೂ ಟ್ರಿಪ್ ಮಧ್ಯದಲ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನೋಡ್ಕೊಂಡು ಯಾವ ರೀತಿ ರೀಲ್ಸ್ ಮಾಡಬೇಕಂತ. ನಮ್ಮ ಮೈಕಲ್ ಜಾಕ್ಸನ್ ರಾಯಪ್ಪ ಅವರು ಆ ರೀಲ್ಸ್ ಹೇಗಿದೆ ಅಂದರೆ ನೆಕ್ಸ್ಟ್ ಹಾಕ್ತೀನಿ ನೋಡಿ. ರೀಲ್ಸ್ ಎಲ್ಲ ಮಾಡಿಕೊಂಡು ಕೊನೆಗೆ ಡ್ಯಾಮಿಂದ ನೀರು ಹಿಡಿತಿದೆ, ಹೇಗೆ ಹಿಡಿತಾರೆ ನೋಡಿಕೊಂಡು ನೋಡೋಣ ಅಂತ ರೆಡಿ ಆದ್ವಿ. ಅದು ಡ್ಯಾಮ್ ಗೇಟ್. ನಮ್ಮ ಡ್ಯಾಮ್ ಭದ್ರಾ ಡ್ಯಾಮ್ನ 4 ಗೇಟ್ ಓಪನ್ ಮಾಡ್ತಾರಲ್ವ, ಆ ಗೇಟ್ಗಳು ಆ ಸೈಡ್ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ನೆಕ್ಸ್ಟು ಎಲ್ಲ ರೀಲ್ಸ್ ಮುಗಿಸ್ಕೊಂಡು ಓಡ್ತಾ ಇದ್ವಿ. ಡ್ಯಾಮಿಂದ ರೀಲ್ಸ್ ಎಲ್ಲ ಮಾಡಿಕೊಂಡು ವಾಪಸ್ಸು ಯೂನಿವರ್ಸಿಟಿ ಕಡೆ ಹೋಗೋಣ ಅಂತ ಹೊರಟಾಗ ನೋಡ್ತಾ ಬರಬೇಕಾದ್ರೆ ಅಲ್ಲೆಲ್ಲ ಮೀನು ಹಿಡಿತಾಯಿದ್ರು. ಬಟ್ ಬರಬೇಕಾದ್ರೆ ಒಬ್ಬರಿಗೆ ಮೀನು ಬಿದ್ದಿತ್ತು. ಎಷ್ಟು ದೊಡ್ಡ ಮೀನು ಬಿದ್ದಿರ್ಬೋದು ಅಂತ ನೋಡ್ತಾ ನಿಂತ್ಕೊಂಡಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ. ನಾವು ಬರ್ಬೇಕಾದ್ರೆ ಮೀನು ಬಿದ್ದಿದ್ದಿದೆ. ಈ ಮೀನು ಮಿನಿಮಮ್ ಒಂದು 3 kg ಇರ್ಬೋದು. ಅಲ್ಲಿ 100 ಜನ ಗಾಣ ಹಾಕ್ಕೊಂಡು ಮೀನು ಹಿಡಿತಾಯಿದ್ರು. ಬಟ್ ಬರ್ಬೇಕಾದ್ರೆ ನಾವು ನೋಡಿದಾಗ ಇವರು ಒಬ್ಬರಿಗೆ ಮೀನು ಸಿಕ್ಕಿದ್ದು. ಬೆಳಗ್ಗೆಯಿಂದಲೂ ಸಹ ಮೀನು ಹಿಡಿತಾನೆ ಇದ್ರು ಎಲ್ಲರೂ ಸಹ.
ಬರ್ಬೇಕಿದೆ ಜೋಶ್ಲು ಹೋಗ್ಬೇಕಾದ್ರೆ ಅಲ್ಲಿ ಬರ್ಬೇಕಾದ್ರೆ ಎಲ್ಲಾ ತರ ಸಾಂಗ್ಗಳು ಬರ್ತಿದ್ವು, ಹೋಗ್ಬೇಕಾದ್ರೆ ಎಲ್ಲರಿಗೂ ಕಾಲು ನೋವು ಬರ್ತಿರ್ಬೇಕನ್ಸುತ್ತೆ. ಆದ್ರೂ ಜೋಶಲ್ಲಿ ನಮ್ಮ ಅಣ್ಣ ಓಡ್ ಬರ್ತಾವನೆ. ನಮಸ್ಕಾರ, ಪವನ್ ಕುಮಾರ್ ಅಂತ. ನಮಸ್ಕಾರ ಅಣ್ಣ. ಬೆಣ್ಣೆ ತೋರಿಸಿದ್ರು ಚಾಕ್ಲೇಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಶಂಕರಪ್ಪ ರಾಥೋಡ್. ಓಕೆ ಗಾಯ್ಸ್, ಇವತ್ತು ನಾವು ಹೋಗಿದಂಥ ಟ್ರಕ್ನ ಮುಗಿಸ್ಕೊಂಡು ಭದ್ರಾ ನೀರಿಂದ ಹೊರ ಹೋಗ್ತಾ ಇರುವ ಸಮಯ. ಎಲ್ಲ ವಾಪಸ್ ಹೋಗ್ತಾ ಇದೀವಿ. ಇಲ್ಲಿಂದ ಸೋಮವಾರ ಮನೆಗೆ ಹೋಗಿ ಬೈಕ್ ಎತ್ಕೊಂಡು ಯೂನಿವರ್ಸಿಟಿಗೆ ಹೋಗಿ ಹಾಸ್ಟ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಟೀ ಕುಡಿದು ಹಾಸ್ಟ್ಲಿಗೆ ಹೋಗಿ ಮಲ್ಕೊಬಿಡ್ತೀವಿ. ಮತ್ತೊಂದು ಫೋಟೋಶೂಟ್, ಲಾಸ್ಟ್ ಫೋಟೋಶೂಟ್ ಭದ್ರಾ ನೀರಲ್ಲಿ. ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಗೆಳೆಯರೆ, ಕೊನೆಯ ಘಟ್ಟ. ಹಾಸ್ಟೆಲ್ ಬಂದಿವಿ ಗೆಳೆಯರೆ. ಸೋಮವಾರ ಮನೆಯಲ್ಲಿ ಚಿಕನ್ ರೆಡಿ ಆಗಿದೆ ಗೆಳೆಯರೆ, ತಿಂದು ನಾವು ಹಾಸ್ಟೆಲ್ ಹೋಗ್ತೀವಿ ಫ್ರೆಂಡ್ಸ್. ಏನ್ ವಿಶೇಷತೆ ಅಂದ್ರೆ ಎಲ್ಲ ಟ್ರಕ್ಕಿಂಗ್ ಹೋದ್ಮೇಲೆ ಒಂದೇ ಒಂದು ಅಬ್ಸರ್ವ್ ಮಾಡ್ಬೇಕು ನಾವು. ಬರ್ಬೇಕಾದ್ರೆ 16 ಜನ ಬಂದ್ವಿ, ಹೋಗ್ಬೇಕಾದ್ರೆ ಅಲ್ಲೊಬ್ಬ ಇಲ್ಲೊಬ್ಬ ಹಂಗೊಂದು 5 ಜನ ಅಲ್ಲಿ, ಇನ್ನೊಂದು 5 ಜನ ಇಲ್ಲಿ. ಬಿಕಾಸ್ ಇದು ನಮ್ಮ ತಪ್ಪಲ್ಲ, ಎಲ್ಲ ಟ್ರಿಪ್ ಅಲ್ಲೂ ನಡೆಯೋದು ಹೀಗೆ. ಎಲ್ಲ ಟ್ರಿಪ್ ಅಲ್ಲೂ ಬರ್ಬೇಕಾದ್ರೆ ಒಟ್ಟಿಗೆ ಬರ್ತೀವಿ, ಹೋಗ್ಬೇಕಾದ್ರೆ ಗುಂಪು ಹೋಗ್ತೀವಿ. ಹೌದು ಜನರೇ. ಅಂತಿಮ ಘಟ್ಟದಲ್ಲಿ ಈ ಕಾಡು ದಾರಿಯ ಮಧ್ಯದಲ್ಲಿ ನಾವು ಈ ಲಾಗ್ ನೋಡುವಂತ ಎಲ್ಲ ವೀಕ್ಷಕರಿಗೂ ವಂದನೆಗಳನ್ನು ನೀಡುತ್ತಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಆದಂತಹ RRG ಕ್ರೀಡಾ ಕನ್ನಡ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ನೋಟಿಫಿಕೇಶನ್ಗಳನ್ನ ನೀವು ತಿಳ್ಕೋಬಹುದಾಗಿದೆ. ಹಿನ್ನೀರಿನ ದಾರಿಯಿಂದ ಆದ್ರೂ ಮಳೆ ಈಗ ಜೋರ ಆಗ್ತಿದೆ. ಬಾರೋಣ ಬೇಗ. ದಾರಿ ಆದ್ರೂ ಮಳೆ ಯಾವುದೇ ಸಮಸ್ಯೆಯನ್ನು ನೀಡಿಲ್ಲ. ಇಲ್ಲಿ ತನಕ ಸ್ವಲ್ಪ ಕಮ್ಮಿ ಬಂತು, ಈಗ ಸ್ವಲ್ಪ ಜಾಸ್ತಿ ಆಗ್ತದೆ. ಎಲ್ಲ ಬೋಂಡಾ ಕ್ಯಾಂಪಿಗೆ ಹೋಗ್ತಾ ಇದೀವಿ. ಎಲ್ಲರೂ ಕ್ಷೇಮವಾಗಿ ಹಿನ್ನೀರನ್ನು ನೋಡ್ಕೊಂಡು ದಡ ಸೇರ್ಕೊಂಡು ಓಡ್ತಿದ್ದಾರೆ. ಈತ ಕಂಠಗಳ ಅಂತಾಕ್ಷರಿ ಇವರು ಜಸ್ಟ್ ಬ್ಯಾಕ್ ಟು ಜೋಶ್. 16 ಜನ, 8 ಜನ ಆ ಕಡೆ, 8 ಜನ ಈ ಕಡೆ. ಮಳೆಯಲ್ಲಿ ಸಾಂಗ್ ಆಡ್ಕೊಂಡು ಮಲ್ನಾಡ್ ತರ ಕಾಣ್ತಿರೋ ಈ ಪ್ರದೇಶದಲ್ಲಿ ಫುಲ್ ಜಾಲಿಯಾಗಿ ಓಡಾಡ್ತಿರುವಂತ ಪ್ರಥಮ MPD ವಿದ್ಯಾರ್ಥಿಗಳು ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟ. ಆಡಿ ರಂಗೋಲಿ ಅಂತ ಮಳೆ ಜೋರ ಆಗ್ಬಿಡುತ್ತೆ. ಹೋಗ್ಬೇಕಾದ್ರೂ ಮಳೆ ಸ್ವಲ್ಪ ಕಮ್ಮಿ ಇತ್ತು, ಬರ್ಬೇಕಾದ್ರೆ ಸ್ವಲ್ಪ ಮಳೆ ಜಾಸ್ತಿ ಇದೆ. ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗುತ್ತೆ, ಕಾಲು ಇರ್ತಿದ್ದಂಗೆ. ಸಮುದ್ರ ಕಂಠದ ಸಂಗೀತ ವಿದ್ವಾಂಸರುಗಳು ಕೊನೆ ಅಂತಿಮ ಘಟ್ಟ ನಡೆದುಕೊಂಡು ನಾವೆಲ್ಲ ಸೋಮವಾರ ಮನೆ ಕಡೆ ನಡೀತಾ ಇದ್ದೀವಿ. ಆ ರೋಡ್ ಟರ್ನ್ ಆಗಿ ಹೋದ್ರೆ ಸೋಮವಾರ ಮನೆ. ಇನ್ನೂ ಅಂತಾಕ್ಷರಿ ಆಡ್ಕೊಂಡು ನಮ್ಮ ಹುಡುಗರು ಜಾಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರಥಮ ಬಾರಿ ಕಡೆಗೂ ಸೋಮವಾರ ಮನೆ ರೀಚ್ ಮಾಡಿದ್ವಿ. ಹುಡುಗಿ ಮಳೆಯಲ್ಲಿ ಛತ್ರಿ ಇದ್ರು ಛತ್ರಿ ಆನ್ ಮಾಡ್ಕೊಂಡಂಗೆ ಬರ್ತೀವಿ. ಗಾಡಿ ಎಲ್ಲ ಸೆಡ್ಡಿಗೆ ಹಾಕಿದ್ವಿ. ಈಗ ಸೆಡ್ಡಿಂದ ಗಾಡಿ ತಗೊಂಡು ಹಾಸ್ಟ್ಲಿಗೆ ಹೋಗ್ಬೇಕು. ಸೆಡ್ಡಿಂದ ಎಲ್ಲ ಹೊರಗೆ ಹೋಗ್ತಿದ್ದಾರೆ. ಸೆಡ್ಡಿಂದ ಮಳೆಯಲ್ಲಿ ಮತ್ತೆ ರಿಟರ್ನ್ ಯೂನಿವರ್ಸಿಟಿ ಕಡೆ ಹೋಗ್ತಾ ಇದ್ದೀವಿ. ಈಗ ಮಳೆ ಜಾಸ್ತಿ ಆಗಿದೆ. ನಮ್ಗಿಂತ 4 ಜನ ಮುಂದಾಗಿ ನಾವು ಹೋಗಪ್ಪ ಅಂತ. ಈ ಕಡೆ ಹೋದ್ರೆ ಲಕ್ಕುಹಳ್ಳಿ ತರೀಕೆರೆ ರೋಡ್, ಈ ಕಡೆ ಹೋದ್ರೆ ಶಿವಮೊಗ್ಗ ಯೂನಿವರ್ಸಿಟಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಅಷ್ಟೇ ಅನ್ಸುತ್ತೆ ನಮಗೆ. ಬ್ಯಾಕ್ ರೋಡು ಯೂನಿವರ್ಸಿಟಿ ತುಂಬ ಹತ್ರ.
ಸರಿ ಮನಸ್ಸಲ್ಲೇ ಸ್ವಲ್ಪ ಕೋಡೆಗೂ ಯೂನಿವರ್ಸಿಟಿಯ ಮಹಾದ್ವಾರ ನಾನಾ ಸಯ್ಯದ್ ಶಂಕರಘಟ್ಟ ಖಾಲಿ ಯೂನಿವರ್ಸಿಟಿ. ಮಳೆಯಲ್ಲಿ ಯಾರು ಹೊರಗೆ ಬಂದಿಲ್ಲ ಅನ್ಸುತ್ತೆ. ನಮ್ಮ ಪಯಣ ರಂಭಾಪುರಿ ಹಾಸ್ಟೆಲ್ ಕಡೆಗೆ. ಈಗ ಎಲ್ಲ ಹಾಸ್ಟೆಲ್ ಕಡೆ ಹೋಗಿ ಬೈಕ್ನ ಸೆಟ್ಟಿಗೆ ಹಾಕಿ ಹೋಗಿ ನಮ್ಮಲ್ಲಿ ಫ್ರೆಶ್ ಅಪ್ ಆಗಿ ಮಲ್ಕೊಬಿಡಪ್ಪ. ಯಾರಿ ಬಡು ಮರ ಬಿದ್ದಿಲ್ಲ, ಮರದ ಕೊನೆ ಬಿದ್ದಿದೆ. ಎತ್ತ ಲೋಕ ಬಯ್ಯ ಮಳೆಯಲ್ಲಿ ಜೊತೆಯಲ್ಲಿ ನಮ್ಮ ಹಾಸ್ಟೆಲ್ನ ದಾರಿ ಹಾಸ್ಟೆಲ್ ದಾರಿ ತೋರಿಸ್ತಾರೆ ಲೀಡರ್ ಪವನ. ಸರ ಬರೋ ಆರೋಗ್ಯ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ನಮ್ಮ ಹಾಸ್ಟೆಲ್ ರೋಡು ಕಾಡಲ್ಲೇ ಇರೋದಲ್ವಾ, ಅದಕ್ಕೆ ಕಾಡಲ್ಲೇ ಹೋಗ್ತಿದ್ದೀವಿ. ಅಣ್ಣ ಬಾಯ್, ಅಣ್ಣ ಬಾಯ್. ಕೈ ತೋಟ ಆರ್ಗ್ಯಾನಿಕ್ ಕಿಚನ್ ಗಾರ್ಡನ್ ನಮ್ಮ ಹಾಸ್ಟೆಲ್. ಕೊನೆ ಅಂತ ಜಾಗ್ರತೆ ಕಣೋ, ಜಾಗಿದ್ದೇವು. ನಮ್ಮ ಟ್ರಕ್ಕಿಂಗ್ ಇರೋಲ್ಲ ವೀಕ್ಷಿಸಿದ ಎಲ್ಲ ಸ್ನೇಹಿತರಿಗೆ ತುಂಬ ರಸಗಳು. ನಮ್ಮ ಚಾನಲ್ RRG ಸ್ಪೋರ್ಟ್ಸ್ ಕನ್ನಡವನ್ನು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ. ಥ್ಯಾಂಕ್ ಯು ಸೊ ಮಚ್. ಅವನ ಹೆಸರು ಗೊತ್ತಿದೆ ಬಾಬಾ.